ಸುಪ್ರಿಯಂ ಶಶಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲ ರಾಮಾರ್ಚನೇರತಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀಪಾದಂಗಳವರ ಪಾದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಅಂಗವಾಗಿ ಕೆಲವೊಂದು ದಿನಗಳಿಂದಾಗಿ ಈ ಜ್ಞಾನ ಸತ್ರ ನಡೆಯುತ್ತಾ ಇದೆ. ನಿನ್ನೆಯ ದಿನ ನಾವು ರಾಘವೇಂದ್ರ ಸ್ತೋತ್ರದ ಮೊದಲ ಕೆಲವು ಶ್ಲೋಕಗಳ ಅರ್ಥ, ಅದರಿಂದಾಗಿ ನಾವು ಏನು ತಿಳಿಯಬಹುದು ಅಂತ ನಾವು ನಿನ್ನೆಯ ದಿನ ತಿಳಿದಿದ್ದೇವೆ. ಇವತ್ತು ಉಳಿದ ಶ್ಲೋಕಗಳನ್ನು ಆದಷ್ಟು ನಾವು ಅದರ ಅರ್ಥಗಳನ್ನು ತಾತ್ಪರ್ಯವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ ಭಯಾಪಹ ಜ್ಞಾನ ಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನ. ಅಪ್ಪಣ್ಣಾಚಾರ್ಯರು ಮುಂದೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತೇಳಿ? ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ ಭಯಾಪಹ. ರಾಯರು ನನ್ನ ಭಯವನ್ನ ನಿವಾರಣೆ ಮಾಡುವಂತೆ ಆಗಲಿ. ಆ ರಾಯರು ಹೇಗಿದ್ದಾರೆ, ರಾಯರಲ್ಲಿ ಏನು ಸಾಮರ್ಥ್ಯ ಇದೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನ ಭಕ್ತಿ ಸುಪುತ್ರ ಆಯುಹು ಯಶಃ ಶ್ರೀ ಪುಣ್ಯವರ್ಧನ ಅಂತ. ಅಂತಂದ್ರೆ ನಾವು ರಾಯರನ್ನು ನಮಸ್ಕಾರ ಮಾಡಿದರೆ, ರಾಯರನ್ನ ಅವರನ್ನ ನಾವು ಆಶ್ರಯಿಸಿದರೆ ಇಷ್ಟೆಲ್ಲ ರಾಯರು ಕೊಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ರಾಯರು ಯತಿಗಳು, ಅವರು ಇಷ್ಟನ್ನೆಲ್ಲ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರಬಹುದು. ನಾವು ನೋಡುತ್ತೇವೆ ಏನಂತಂದ್ರೆ, ಮಂತ್ರಾಲಯದಲ್ಲಿ ನೀವು ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಒಂದು ರಾಯರ ಬೃಂದಾವನದಂತೆ ಕಾಣುವಂತಹ ಒಂದು ಬೃಂದಾವನವನ್ನು ಮಾಡಿಟ್ಟಿದ್ದಾರೆ. ಅಲ್ಲಿ ಅದರಲ್ಲಿ ನೋಡಿದಾಗ ನಮಗೆ ಆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಯಾವ್ಯಾವ ಭಗವದ್ ರೂಪಗಳಿವೆ, ಎಲ್ಲವನ್ನೂ ಕೂಡ ನಾವು ಆ ಬೃಂದಾವನದ ಒಂದು ಚಿತ್ರಣವನ್ನ ನಾವು ಆ ಮ್ಯೂಸಿಯಂ ಅಲ್ಲಿ ನೋಡಬಹುದು. ಅದರಿಂದಾಗಿ ವಿಶೇಷವಾಗಿ ರಾಯರ ಬೃಂದಾವನಗಳಲ್ಲಿ 5 ರೂಪಗಳಿವೆ. ಯಾವುವು ಅಂತಂದ್ರೆ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ದೇವರು, ಅದ 4 ಆಯ್ತು, ಇನ್ನು 1. ಈ ರೀತಿಯಾಗಿ 5 ಭಗವದ್ ರೂಪಗಳು, ನಾರಾಯಣ 5 ರೂಪ ಭಗವದ್ ರೂಪಗಳಿವೆ. ಅದರಲ್ಲಿ ಪ್ರತಿಯೊಂದು ಭಗವತ್ ರೂಪಗಳು ಕೂಡ ಪ್ರತಿಯೊಂದು ಎಲ್ಲವನ್ನೂ ಕೊಡುವಂತಹ ಸಾಮರ್ಥ್ಯವುಳ್ಳದ್ದು. ಜ್ಞಾನವನ್ನ ಕೃಷ್ಣನೂ ಕೊಡಬಹುದು, ಹಯಗ್ರೀವ ದೇವರು ಕೊಡಬಹುದು, ವೇದವ್ಯಾಸ ದೇವರು ಕೊಡಬಹುದು. ಆದ್ರೆ ನಮಗೆ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ನಾನು ಒಂದೊಂದು ರೂಪವನ್ನು ಇಟ್ಕೊಂಡು ಯಾವ್ಯಾವ ರೂಪವನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದೇನೆ. ಮೊದಲಿಗೆ ಜ್ಞಾನ, ಹಯಗ್ರೀವ ದೇವರು. ರಾಯರು ಕೊನೆಗೆ ತಾವೇ ಹೇಳುವಂತೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂತೇಳಿ ಈ ಸ್ತೋತ್ರಕ್ಕೆ ಯಾರು ಸಾಕ್ಷಿ ಅಂತಂದ್ರೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳ್ತಾರೆ. ಯಾಕೆ ರಾಯರು ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳ್ತಾರೆ ಅಂತೇಳಿ ನಾವು ಆ ಶ್ಲೋಕ ಬಂದಾಗ ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಅದರಿಂದಾಗಿ ಆ ಹಯಗ್ರೀವ ದೇವರ ಒಂದು ವಿಶೇಷ ಸನ್ನಿಧಾನ ರಾಯರ ಬೃಂದಾವನದಲ್ಲಿದೆ. ಅದರಿಂದಾಗಿ ನಾವು ರಾಯರ ಬೃಂದಾವನವನ್ನು ನಮಸ್ಕಾರ ಮಾಡಿದರೆ ಹಯಗ್ರೀವ ದೇವರು ನಮಗೆ ಜ್ಞಾನವನ್ನು ಕೊಡ್ತಾರೆ. ಭಕ್ತಿ, ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಈ ಭಗವದ್ಭಕ್ತರು ಭಗವಂತನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು, ಭಗವದ್ಭಕ್ತರ ಲಕ್ಷಣಗಳೇ ಏನು ಅದನ್ನ ತಿಳಿಸೋಕ್ಕೋಸ್ಕರವಾಗಿ ಭಾಗವತವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಭಕ್ತಿ ಬರಬೇಕು ಅಂತಂದ್ರೆ ಅದಕ್ಕೆ ವೇದವ್ಯಾಸ ದೇವರು ಇದ್ದಾರೆ. ರಾಯರ ಬೃಂದಾವನದಲ್ಲಿ ವೇದವ್ಯಾಸ ದೇವರು ಇದ್ದಾರೆ. ಸುಪುತ್ರ, ಒಳ್ಳೆಯ ಸಂತಾನ. ಪುತ್ರ ಅಲ್ಲ, ಸುಪುತ್ರ ಅಂದ್ರೆ ಏನು? ಸದಾ ಯಾವಾಗಲೂ ಕೂಡ ಭಗವಂತನಲ್ಲೇ ಭಕ್ತಿ ಉಳ್ಳವನು, ತನ್ನ ತಂದೆ ತಾಯಿಯ ಮಾತನ್ನ ಮೀರದವನು. ಅಂತಹ ಒಬ್ಬ ಮಗ ಹುಟ್ಟಬೇಕು ಅಂತಾದ್ರೆ ಅದಕ್ಕೆ ನಾವು ರಾಯರ ಬೃಂದಾವನವನ್ನು ಆಶ್ರಯಿಸಬೇಕು. ಯಾಕೆ? ಸಂತಾನ ಗೋಪಾಲ ಕೃಷ್ಣ. ಕೃಷ್ಣ ಸಂತಾನ ಕೊಡುವುದರಲ್ಲಿ ಪ್ರಸಿದ್ಧ. ಅದರಿಂದಾಗಿ ಅಂತಹ ಕೃಷ್ಣನ ಸನ್ನಿಧಾನ ಆ ರಾಯರ ಬೃಂದಾವನದಲ್ಲಿದೆ. ಆಯುಹು, ಆಯು ಅಂತಂದ್ರೆ ಆಯುಷ್. ಯಾರು ಆಯುಷ್ಯ ಕೊಡೋದು ಯಾರು ಅಂತಂದ್ರೆ ಎಲ್ಲರನ್ನೂ ಸಂಹಾರ ಮಾಡುವಂತವ್ರು ಯಾರಪ್ಪ ಅಂತಂದ್ರೆ ರುದ್ರದೇವರು. ಅಂತಹ ರುದ್ರದೇವರು ಪ್ರತಿನಿತ್ಯ ಸ್ತೋತ್ರ ಮಾಡೋದು ಯಾರಂತಂದ್ರೆ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾರೆ. ರುದ್ರದೇವರು ಪ್ರತಿನಿತ್ಯವೂ ಕೂಡ ಆ ರುದ್ರದೇವರು ಸ್ತೋತ್ರ ಮಾಡೋದು ಯಾರನ್ನ ಅಂತಂದ್ರೆ ನರಸಿಂಹದೇವರನ್ನ. ಅದರಿಂದಾಗಿ ರುದ್ರಾಂತರ್ಯಾಮಿ ನರಸಿಂಹದೇವರನ್ನೇ ನಾವು ಆ ರೀತಿಯಾಗಿ ಸ್ತೋತ್ರವನ್ನು ಮಾಡಬೇಕು. ಅದರಿಂದಾಗಿ ಆಯಸ್ಸನ್ನು ಕೊಡುವಂತಹ ಶಕ್ತಿ ಯಾರಲ್ಲಿದೆ ಅಂತಂದ್ರೆ ನರಸಿಂಹದೇವರು. ಅಂತಹ ನರಸಿಂಹದೇವರ ಸನ್ನಿಧಾನ ಈ ಬೃಂದಾವನದಲ್ಲಿದೆ. ಯಶಃ, ರಾಮದೇವರು.
ರಾಮದೇವರನ್ನು ನಾವು ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಕರಿತೇವೆ. ರಾಮ ನಡೆದಂತೆ ನಡೆ ಅಂತ ಮಾತು. ರಾಮದೇವರು ಹೇಗೆ ನಡೆದಿದ್ದಾರೆ, ರಾಮದೇವರ ಜೀವನ ಅದು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ. ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿಯಾಗಿ ನಾವು ಜನರಿಗೆ ಹಿತವನ್ನು ಬಯಸಬೇಕು ಎಂಬುದಕ್ಕೆ ಸ್ಫೂರ್ತಿಯಾಗಿರೋರು ರಾಮದೇವರು. ಅದರಿಂದಾಗಿ ಯಶಸ್ಸು ಬರಬೇಕಂತಾದ್ರೆ ಅದಕ್ಕೆ ಯಾರು ಅಂತಂದ್ರೆ ರಾಮದೇವರು. ಶ್ರೀಹಿ ಪುಣ್ಯವರ್ಧನ ನಾರಾಯಣ. ನಾರಾಯಣ ಯಾಕೆ ಅಂತಂದ್ರೆ ಯಾವಾಗಲೂ ಕೂಡ ಆ ನಾರಾಯಣನ ಮೂಲ ರೂಪದಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಯಾವಾಗಲೂ ನಾರಾಯಣನ ಪಕ್ಕದಲ್ಲೇ ಕೂತಿರ್ತಾಳೆ. ಅದರಿಂದಾಗಿ ಅಂತಹ ನಾರಾಯಣ ಈ ರೀತಿಯಾಗಿ ಈ ಪ್ರತಿಯೊಂದು ಭಗವತ್ ರೂಪಗಳ ಸನ್ನಿಧಾನ ಆ ರಾಯರ ಬೃಂದಾವನದಲ್ಲಿ ಇದೆ. ಅದರಿಂದಾಗಿ ರಾಯರು ಕೊಡುತ್ತಾರೆ ಅಂತಂದ್ರೆ ರಾಯರು ತಾವಾಗಿ ಕೊಡುತ್ತಾರೆ ಅಂತಲ್ಲ, ನಮಗೆ ಆ ದೇವರು ಕೊಡುವಂತೆ ಮಾಡುತ್ತಾರೆ ರಾಯರು. ಅಂತಹ ಸಾಮರ್ಥ್ಯ ರಾಯರಲ್ಲಿದೆ. ಆ ದೇವರ ವಿಶೇಷ ಅನುಗ್ರಹದಿಂದಾಗಿ ರಾಯರು ನಮಗೆ ಕೊಡುತ್ತಿದ್ದಾರೆ. ಅದರಿಂದಾಗಿ ಅದನ್ನೇ ಅಪ್ಪಣ್ಣಾಚಾರ್ಯರು ಹೇಳಿದ್ರು ಏನಂತಂದ್ರೆ ಜ್ಞಾನ ಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನ ಎಂಬುದಾಗಿ. ಮುಂದೆ ರಾಯರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಪ್ರತಿವಾದಿ ಜಯಸ್ವಾಂತಹ ಭೇದ ಚಿನ್ನಾದರೋ ಗುರು ಸರ್ವ ವಿದ್ಯಾ ಪ್ರವೀಣೇನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ಸರ್ವ ವಿದ್ಯಾ ಪ್ರವೀಣ ಅನ್ಯ ರಾಘವೇಂದ್ರಾತ್ ನ ವಿದ್ಯತೆ. ಎಲ್ಲಾ ವಿದ್ಯೆಗಳನ್ನ ಕಲಿತವರು ರಾಯರು ಬಿಟ್ರೆ ಇನ್ಯಾರು ಇಲ್ಲ. ಯಾವುದು ಅಂತ ನಮಗೆ ಪ್ರಶ್ನೆ ಬರ್ತೀವಿ, ಯಾವೆಲ್ಲ ವಿದ್ಯೆಗಳಿವೆ ಅಂತ. ಅದಕ್ಕೆ ನಾವು ಮಂಗಳಾಷ್ಟಕವನ್ನು ನೋಡಬೇಕು. ಮಂಗಳಾಷ್ಟಕದಲ್ಲಿ ಹೇಳ್ತಾರೆ ಏನಂತೇಳಿ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮನೀಯ ಕವಿತಾ ಸಂಗೀತ ಪಾರಂಗತಃ. ರಾಯರು ಕೇವಲ ಯಾವುದೋ ಒಂದು ವಿದ್ಯೆಯಲ್ಲಿ ಅವರು ಪ್ರವೀಣರಾಗಿದ್ದವರಲ್ಲ. ಅವರಿಗೆ ಅನೇಕ ವಿದ್ಯೆಗಳು ಕೂಡ ಅವರಿಗೆ ಎಲ್ಲವನ್ನೂ ಕೂಡ ಕರಗತವನ್ನು ಮಾಡಿಕೊಂಡವರು ರಾಯರು. ಯಾವುದು ಅವೆಲ್ಲ ಅಂತಂದ್ರೆ ಅಲಂಕಾರ. ಅಲಂಕಾರ ಶಾಸ್ತ್ರವನ್ನ ರಾಯರು ತಿಳಿದವರಾಗಿದ್ರು. ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ. ಕಾಣಾದ ಅಂತಂದ್ರೆ ಕಣಾದ ಋಷಿಗಳಿಂದಾಗಿ ಬಂದಿರುವಂತಹ ಶಾಸ್ತ್ರ ಅಂತಂದ್ರೆ ನ್ಯಾಯಶಾಸ್ತ್ರ. ಅಂತಹ ನ್ಯಾಯಶಾಸ್ತ್ರದಲ್ಲೂ ಕೂಡ ವಿಶೇಷವಾದಂತಹ ಒಂದು ಜ್ಞಾನವುಳ್ಳವರಾಗಿದ್ರು ರಾಯರು. ಪಾತಂಜಲ ಪತಂಜಲಿಯಿಂದಾಗಿ ಬಂದಂತಹ ವಿದ್ಯೆ ಅಂತಂದ್ರೆ ಅದು ವ್ಯಾಕರಣ. ಅಂತಹ ವ್ಯಾಕರಣವನ್ನು ಕೂಡ ಆ ರಾಯರು ತಿಳಿದವರಾಗಿದ್ರು. ಅಷ್ಟೇ ಅಲ್ಲ, ತ್ರೈಯರ್ಥ. ತ್ರೈ ಅಂತಂದ್ರೆ ಶ್ರುತಿಗಳು. ಆ ಶ್ರುತಿಗಳಿಗೆ ಅರ್ಥ ರಾಯರು ಅದ್ರ ಬಗ್ಗೆ ಒಂದು ಗ್ರಂಥವನ್ನೇ ಮಾಡಿದ್ದಾರೆ. ಶ್ರುತಿಗಳಿಗೆ ನಾವು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಎಂಬುದಾಗಿ ಏನು ಮಧ್ವಾಚಾರ್ಯರು ಋಗ್ಭಾಷ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ರಾಯರು ಕೂಡ ಒಂದು ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜೈಮಿನೀಯ ಭಾಟ್ಟ ಸಂಗ್ರಹ, ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ಕೂಡ ರಾಯರು ಅರಿತವರಾಗಿದ್ರು. ಅದನ್ನು ಇಟ್ಟುಕೊಂಡೆ ಅವರು ಭಾಟ್ಟ ಸಂಗ್ರಹ ಅಂತ ಗ್ರಂಥವನ್ನು ಮಾಡಿದ್ದಾರೆ. ಸಂಗೀತ ಅಷ್ಟೇ, ಇಷ್ಟು ವಿದ್ಯೆಗಳೇ ಅಷ್ಟೇ ಅಲ್ಲ, ರಾಯರು ಸಂಗೀತ ಅವರು ಪ್ರತಿನಿತ್ಯವೂ ಕೂಡ ಅವರು ವೀಣಾವಾದನವನ್ನು ಮಾಡ್ತಿದ್ರು. ಅದರಿಂದಾಗಿ ಸಂಗೀತ ಕಲೆಯಲ್ಲೂ ಕೂಡ ಅವರು ಪಾರಂಗತರಾಗಿದ್ರು. ಅದರಿಂದಾಗಿ ಈ ಎಲ್ಲಾ ವಿದ್ಯೆಗಳನ್ನು ಕೂಡ ರಾಯರು ತಿಳಿದವರಾಗಿದ್ದಾರೆ. ಅದರಿಂದಾಗಿ ಅದನ್ನೇ ಹೇಳ್ತಿರೋದು ಸರ್ವ ವಿದ್ಯಾ ಪ್ರವೀಣೇನ್ಯೋ ರಾಘವೇಂದ್ರಾತ್ನ ವಿದ್ಯತೆ. ಎಲ್ಲಾ ವಿದ್ಯೆಗಳನ್ನು ಕಲಿತವರು ರಾಯರು. ಅದರಿಂದಾಗಿ ನಾವು ಒಂದು ಮಾತು ಏನಂತಂದ್ರೆ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ನಾವು ಯಾವ ರೀತಿಯಿಂದಾಗಿ ಯಾವ ರೀತಿಯ ಭಾವನೆ ಇಟ್ಕೊಳ್ತೀವೋ ಅದೇ ರೀತಿಯಾದಂತಹ ಫಲ ನಮಗೆ ಸಿಗುತ್ತೆ ಅಂತ. ಅದರಿಂದಾಗಿ ಈ ರೀತಿಯಾಗಿ ನಾವು ರಾಯರು ಈ ಎಲ್ಲಾ ವಿದ್ಯೆಗಳನ್ನು ಕಲಿತಿದ್ದಾರೆ ಅಂತ ನಾವು ಈ ಪ್ರತಿನಿತ್ಯ ಸ್ತೋತ್ರ ಮಾಡಿದರೆ, ರಾಯರು ಪ್ರದಕ್ಷಿಣೆ ಆಗ್ಬೇಕಾದ್ರೆ ಈ ರೀತಿಯಾಗಿ ನಾವು ಸ್ತೋತ್ರವನ್ನು ಮಾಡಿದರೆ ಆ ಎಲ್ಲಾ ವಿದ್ಯೆಗಳನ್ನು ಕೊಡದೆ ಹೋದ್ರೂ ಕೂಡ ರಾಯರು ಯಾವುದೋ ಒಂದು ವಿದ್ಯೆಯಲ್ಲಿ ನಮ್ಮನ್ನ ಪಾರಂಗತರನ್ನಾಗಿ ಮಾಡುತ್ತಾರೆ. ಆದ್ರಿಂದಾಗಿ ಅದನ್ನ ಇಲ್ಲಿ ಅಪ್ಪಣ್ಣಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾತ್ನ ವಿದ್ಯತೆ. ಅಪರೋಕ್ಷೀಕೃತ ಶ್ರೀಶಃ ಅಂತ ಹೇಳ್ತಾ ಇದ್ದಾರೆ. ನಾವು ರಾಯರ ಹಿಂದಿನ 3 ಅವತಾರಗಳು ರಾಯರನ್ನು ಒಟ್ಟು 4 ಅವತಾರಗಳನ್ನು ನೋಡಿದಾಗೂ ಕೂಡ 4 ಅವತಾರದಲ್ಲೂ ಕೂಡ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ರಾಯರು. ಯಾಕೆಂತಂದ್ರೆ ಮೊದಲಿಗೆ ಪ್ರಹ್ಲಾದನಾಗಿದ್ದಾಗ ನರಸಿಂಹದೇವರು, ಆ ನರಸಿಂಹದೇವರು ಬರಬೇಕಾದ್ರೆ ವರ್ಣನೆ ಮಾಡ್ತಾರೆ ಏನಂತಂದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ಅಂತ. ಅಂದ್ರೆ ನರಸಿಂಹದೇವರಿಗೆ ಹಿರಣ್ಯಕಶಿಪು ಮೇಲೆ ಅವನು ನನ್ನನ್ನು ದ್ವೇಷ ಮಾಡ್ತಿದ್ದಾನೆ,
ನನ್ನನ್ನು ನಿಂದನೆ ಮಾಡ್ತಾ ಇದ್ದೇನೆ ಅಂತ ನರಸಿಂಹದೇವರಿಗೆ ಅಷ್ಟು ಕೋಪ ಬರ್ಲಿಲ್ಲ ಅಂತೆ. ಆದ್ರೆ ತನ್ನ ಭಕ್ತ ನಂಬಿದ್ದಾನೆ ಏನಂತೇಳಿ, ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತ ಇದ್ದಾನೆ. ಈ ಮಾತನ್ನ ಅವನು ನಂಬಿದ್ದಾನೆ, ತನ್ನ ಭಕ್ತ ಆ ಮಾತನ್ನು ನಂಬಿದ್ದಾನೆ, ಅದನ್ನು ಸತ್ಯ ಮಾಡಬೇಕಾಗಿದೆ. ಅದರಿಂದಾಗಿ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯ ನನ್ನ ಸೇವಕ ಏನು ಮಾತಾಡಿದ್ದಾನೆ ಅದನ್ನು ಸತ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಬೇಕು ಅಂತೇಳಿ ಆ ನರಸಿಂಹದೇವರು ಏನ್ ಮಾಡ್ತಾ ಇದ್ದಾರೆ, ಕಂಬದಿಂದ ಬರ್ತಾ ಇದ್ದಾರೆ. ಅದನ್ನೇ ತಿಳಿಸೋಕ್ಕೋಸ್ಕರವಾಗಿ ಎಲ್ಲಾ ಕಡೆಯಲ್ಲೂ ನಾನಿದ್ದೇನೆ, ವ್ಯಾಪ್ತಿಂ, ಎಲ್ಲಾ ಕಡೆಯಲ್ಲೂ ನಾನು ವ್ಯಾಪ್ತನಾಗಿದ್ದೇನೆ ಅಂತೇಳಿ. ಅದರಿಂದಾಗಿ ಪ್ರಹ್ಲಾದರಾಜರ ಇದ್ದಾಗೂ ಕೂಡ ಅಪರೋಕ್ಷಿ ಕೃತಶ್ರೀಶಃ, ಭಗವಂತ ಸಾಕ್ಷಾತ್ ಆಗಿ ಆ ರಾಯರ ಮುಂದೆ ಬಂದಿದ್ದಾನೆ. ಆಮೇಲೆ ಬಾಲ್ಹಿಕ ರಾಜ, ಈ ಬಾಲ್ಹಿಕ ರಾಜನ ಬಗ್ಗೆ ನಾವು ಮಹಾಭಾರತವನ್ನು ಗಮನಿಸಿದಾಗ, ಮಹಾಭಾರತ ಯುದ್ಧವನ್ನು ಗಮನಿಸಿದಾಗ ಎಲ್ಲೂ ಕೂಡ ಬಾಲ್ಹಿಕ ರಾಜರ ಬಗ್ಗೆ ಜಾಸ್ತಿ ವಿಷಯ ಬರುವುದಿಲ್ಲ. ಯಾರು ಈ ಬಾಲ್ಹಿಕ ರಾಜ ಅಂತಂದ್ರೆ, ಆ ಕೌರವರು ಪಾಂಡವರಿಗೂ ಹಿರಿಯ ಯಾರಪ್ಪ ಅಂತಂದ್ರೆ ಭೀಷ್ಮ. ಭೀಷ್ಮ ಕೌರವರಿಗೂ ಪಾಂಡವರಿಗೂ ಹಿರಿಯ ಗುರುಸ್ಥಾನದಲ್ಲಿದ್ದವನು. ಅಂತಹ ಭೀಷ್ಮನಿಗೂ ಚಿಕ್ಕಪ್ಪ ಈ ಬಾಲ್ಹಿಕ ರಾಜರು. ಅದರಿಂದಾಗಿ ಆ ಬಾಲ್ಹಿಕ ರಾಜರು ಕೂಡ ಏನು ಮಾಡ್ತಾರೆ ಅಂತಂದ್ರೆ, ಯುದ್ಧ ಮಾಡಬೇಕಾಗಿದೆ, ಅವರು ಕೌರವರ ಪಕ್ಷದಿಂದಲೇನೆ ಯುದ್ಧವನ್ನು ಮಾಡ್ತಾರೆ. ಆದ್ರೆ ಭೀಮಸೇನ ದೇವರಲ್ಲಿ ಆ ಬಾಲ್ಹಿಕ ರಾಜ ಒಂದು ಸ್ತೋತ್ರ ಮಾಡ್ತಾನಂತೆ. ಏನಂತಂದ್ರೆ, ನಾನು ವಾಸ್ತವಿಕವಾಗಿ ನಿಮ್ಮ ಪರವಾಗಿ ಯುದ್ಧ ಮಾಡಬೇಕು, ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಕೌರವರ ಪರವಾಗಿ ಯುದ್ಧವನ್ನು ಮಾಡುತ್ತಿದ್ದೇನೆ. ಆದ್ರೆ ಒಂದು ಮಾತು ಏನಂತಂದ್ರೆ, ಯುದ್ಧದಲ್ಲಿ ನಾನು ಬಂದರೆ ನನ್ನ ಸಾವು ಅಂತ ಆದರೆ ಅದು ನಿನ್ನ ಕೈಯಲ್ಲೇ ಆಗಬೇಕು ಅಂತ ಭೀಮಸೇನ ದೇವರಲ್ಲಿ ಕೇಳ್ತಾ ಇದ್ದಾರಂತೆ ಆ ಬಾಲ್ಹಿಕ ರಾಜ. ಯಾಕೆ ಅಂತಂದ್ರೆ, ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರ ಅವತಾರ. ಅಂತಹ ವಾಯುದೇವರಿಂದಾಗಿ ನಮಗೆ ಒಂದು ಮೃತ್ಯು ಬಂದರೆ ಅದರಿಂದಾಗಿ ನಮಗೆ ಸಾಕ್ಷಾತ್ ಮೋಕ್ಷವೇ ಸಿಗುತ್ತಂತೇಳಿ ಬಾಲ್ಹಿಕ ರಾಜನ ಏನ್ ಮಾಡ್ತಾ ಇದ್ದಾನಂತಂದ್ರೆ, ಈ ರೀತಿಯಾಗಿ ಆ ಯುದ್ಧದ ಸಮಯದಲ್ಲೂ ಕೂಡ ಬಾಲ್ಹಿಕ ರಾಜನನ್ನು ವರ್ಣನೆ ಮಾಡಬೇಕಾದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಆ ಬಾಲ್ಹಿಕ ರಾಜ ಅವ್ನು ಎಷ್ಟು ವೃದ್ಧನಾಗಿದ್ದಾನಂತಂದ್ರೆ ಅವನು ಹುಬ್ಬುಗಳು ಕೆಳಗೆ ಬಿದ್ದಿದ್ದು ಅಂತೆ, ಅವನು ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತೆ. ಆದ್ರೂ ಯುದ್ಧ ಮಾಡಬೇಕಂತ ಅವನು ಏನು ಮಾಡ್ತಿದ್ದ ಅಂತಂದ್ರೆ, ಆ ಹುಬ್ಬುಗಳನ್ನ ತನ್ನ ಕಿರೀಟದ ಏನು ಕೊಂಡಿ ಇರುತ್ತೋ ಅದಕ್ಕೆ ಕಟ್ಕೊಂಡಿರ್ತಿದ್ದಂತೆ, ಅದರಿಂದಾಗಿ ಯುದ್ಧ ಮಾಡ್ತಿದ್ದಂತೆ. ಆ ರೀತಿಯಾಗಿ ಅವನು ಯುದ್ಧವನ್ನು ಮಾಡಿ ಕೊನೆಗೆ ಆ ಭೀಮಸೇನ ದೇವರಿಂದಾಗಿ ಅವರು ಅಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡುತ್ತಾರೆ. ಅದರಿಂದಾಗಿ ಅಲ್ಲೂ ಕೂಡ ಆ ವೇದವ್ಯಾಸ ದೇವರ ಅಪ್ಪಣೆಯಂತೆ ಆ ವೇದವ್ಯಾಸ ದೇವರು ಆ ಬಾಲ್ಹಿಕ ರಾಜನಿಗೆ ಉಪದೇಶವನ್ನು ಮಾಡಿ ಆ ಭೀಮಸೇನ ದೇವರ ಮುಂದೆನೆ ಅವರ ಪ್ರಾಣವನ್ನು ಬಿಡುವಂತೆ ಮಾಡುತ್ತಾರೆ. ಅದರಿಂದಾಗಿ ಬಾಲ್ಹಿಕ ರಾಜನಾಗಿದ್ದಾಗೂ ಕೂಡ ಅಪರೋಕ್ಷಿ ಕೃತಶ್ರೀಶಃ. ಇನ್ನು ವ್ಯಾಸರಾಜರ ಬಗ್ಗೆ ಹೇಳುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆಂತಂದ್ರೆ ಸಾಕ್ಷಾತ್ ಭೂವೈಕುಂಠ, ಅಲ್ಲಿ ತಿರುಪತಿಯಲ್ಲಿ 12 ವರ್ಷ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದಾಸರು ಹೇಳ್ತಾರೆ ಏನಂತಂದ್ರೆ, ಕಪ್ಪು ಕೃಷ್ಣನ ಮೆಚ್ಚಿಸಿ ಕುಣಿಸಿದ ವ್ಯಾಸರಾಜ ಕೇಳ್ತಂಗಿ ಅಂತಂದ್ರೆ ಆ ವ್ಯಾಸರಾಜರು ಹಾಡನ್ನ ಸಂಕೀರ್ತನೆಯನ್ನು ಮಾಡ್ತಿರ್ಬೇಕಾದ್ರೆ ವಿಗ್ರಹವಾಗಿದ್ದಂತಹ ಕೃಷ್ಣ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂತೆ. ಅದರಿಂದಾಗಿ ಅಪರೋಕ್ಷಿ ಕೃತಶ್ರೀಶಃ, ವ್ಯಾಸರಾಜರು ಕೂಡ ಅಪರೋಕ್ಷಿ ಕೃತಶ್ರೀಶಃ. ಅದೇ ರೀತಿಯಾಗಿ ರಾಯರು ಕೂಡ ಯಾವಾಗಲೂ ಕೂಡ ಅಪರೋಕ್ಷಿ ಕೃತಶ್ರೀಶಃ ಅಂತಂದ್ರೆ, ರಾಯರ ವಿಷಯದಲ್ಲಿ ಏನು ಅಪರೋಕ್ಷಿ ಕೃತಶ್ರೀಶಃ ಅಂತಂದ್ರೆ, ರಾಯರು ಕೇವಲ ತಮ್ಮಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನ ಬರುವಂತೆ ಮಾಡಲಿಲ್ಲ. ಏನು ಮಾಡಿದರು, ಪರಿಮಳ ಮುಂತಾದಂತಹ ಗ್ರಂಥಗಳ ರಚನೆಯನ್ನು ಮಾಡಿ ತನ್ನ ಭಕ್ತರು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನ ಬರಬೇಕು, ಅವ್ರಿಗೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನ ಬಂದು ಅವರು ಕೂಡ ಎಲ್ಲರೂ ಸಜ್ಜನರು ಯಾವ ದಾರಿಯಲ್ಲಿ ನಡೆಯುತ್ತಾರೆ ಅದೇ ದಾರಿಯಲ್ಲಿ ನನ್ನ ಭಕ್ತರು ನಡೆಯುವಂತಾಗಬೇಕು ಅಂತೇಳಿ ಏನು ಮಾಡಿಕೊಟ್ಟಿದ್ದಾರೆ, ಪರಿಮಳ ಮುಂತಾದಂತಹ ಗ್ರಂಥಗಳನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಅಪರೋಕ್ಷಿ ಕುತಶ್ರೀಶಃ ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರಾನ್ಯ ವಿದ್ಯತೆ. ರಾಯರು ಅಪೇಕ್ಷಿತ ಪ್ರದಾತರು, ಏನು ಕೇಳ್ತೀವೋ ಅದನ್ನೆಲ್ಲವನ್ನೂ ಕೊಡುತ್ತಾರೆ ರಾಯರು, ಯಾವುದನ್ನು ಕೂಡ ಆಲೋಚನೆ ಮಾಡುವುದೇ ಇಲ್ಲ. ಹಾಗಾದ್ರೆ ಕೇಳಿದ್ದನ್ನೆಲ್ಲವನ್ನೂ ಕೊಡ್ತಾರಾ ಅಂತಂದ್ರೆ ಅದರಲ್ಲೂ ಇದೆ. ಅಂದ್ರೆ ಅದರಿಂದಾಗಿ ಅವನಿಗೆ ಏನಾದ್ರೂ ಉಪಯೋಗವಿದೆಯಾ ಅಂತ. ಈಗ ಸುಮ್ಮನೆ ಕೇಳಿ ಪ್ರಯೋಜನ ಇಲ್ಲ. ದುಡ್ಡು ಕೇಳ್ತೇವೆ, ರಾಯರೇ ದುಡ್ಡು ಕೊಡಿರಿ, ನನಗೆ 1,00,000 ರೂಪಾಯಿ ಬಂದ್ರೆ 50,000 ರೂಪಾಯಿ ಹುಂಡಿಯಲ್ಲಿ ಹಾಕ್ತೇನೆ ಅಂತವ್ರಿಗೆ ಕೊಡೋಲ್ಲ. ಯಾರಿಗೆ ಎದರ ಅವಶ್ಯಕತೆ ಇದೆಯೋ ಅದನ್ನೇ ಕೊಡ್ತಾರೆ. ಯಾಕೆಂತಂದ್ರೆ ಈಗ ಸಣ್ಣ ಮಗು ಇದೆ, ಆ ಮಗುಗೆ ಲಡ್ಡು ನೋಡಿ ಅದಕ್ಕೆ ಲಡ್ಡು ತಿನ್ನಬೇಕು, ಸಿಹಿ ತಿಂಡಿ ತಿನ್ನಬೇಕು. ಮಗು ಕೇಳುತ್ತೆ, ತಾಯಿ ಒಂದು ಉಂಡಿ ಕೊಡ್ತಾಳೆ ಅಷ್ಟೇ. ಎರಡನೇದು ಕೇಳಿದ್ರೆ ಎರಡನೇದು ಕೊಡಲ್ಲ ತಾಯಿ. ಯಾಕೆಂತಂದ್ರೆ ಮಗುಗೆ ಆ ತಿಂಡಿಯ ರುಚಿ ಎತ್ತಿದೆ, ಅದಕ್ಕೆ ಗೊತ್ತಿಲ್ಲ ನಾನು ಎಷ್ಟು ತಿನ್ಬಹುದು, ನನ್ನ ಶಕ್ತಿ ಇದೇನೋ ಇಲ್ಲೋ, ನಾನು 2 ಉಂಡಿ ತಿನ್ಬೋದು ಇಲ್ಲ ಅಂತ ಮಗು ಗೊತ್ತಿಲ್ಲ. ಅದಕ್ಕೇನು ಅಂದ್ರೆ ಸಿಹಿ ಹತ್ತಿದೆ,
ತಿನ್ನಬೇಕು, ಇನ್ನೂ ತಿನ್ಬೇಕಂತ ಇದು. ಆದ್ರೆ ತಾಯಿಗೆ ಹಂಗಲ್ಲ, ತಾಯಿಗೆ ಮಗುವಿನ ಮೇಲೆ ಕಾಳಜಿ ಇದೆ. ತಾಯಿ ಆ ಎರಡನೇ ಉಂಡಿ ಕೊಟ್ರೆ ಆ ಮಗು ತಿನ್ಲಕ್ ಆಗೋದಿಲ್ಲ, ಅದು ಒಂದಾದ್ರ ಚೆಲ್ಲುತ್ತೆ, ಇಲ್ಲ ಅದು ತಿನ್ನೋದ್ರಿಂದಾಗಿ ಅದರ ಹೊಟ್ಟೆಗೆ ಏನೋ ಒಂದು ಹಾನಿ ಆಗುತ್ತೆ, ಅದರಿಂದಾಗಿ ತಾಯಿ ಕೊಡುವುದಿಲ್ಲ. ಅದರಂತೆ ರಾಯರು ಅಪೇಕ್ಷಿತ ಪದಾರ್ಥಾನ್ಯ ಅಂತಂದ್ರೆ ಕೇಳಿದ್ದನ್ನೆಲ್ಲವನ್ನೂ ಕೊಡ್ತಾರೆ ಅಂತಲ್ಲ, ಕೊಡೋದರಿಂದಾಗಿ ಅವನಿಗೆ ಅದರಿಂದಾಗಿ ಉಪಯೋಗವಿದೆಯಾ, ಆ ರೀತಿಯಾಗಿ ಮಾಡೋದ್ರಿಂದಾಗಿ ಅವನು ಸದ್ಭಕ್ತನಾಗ್ತಾನ, ಅವನು ಒಳ್ಳೆಯ ದಾರಿಗೆ ಬರುತ್ತಾನ, ಅದನ್ನು ನೋಡಿ ರಾಯರು ಕೊಡ್ತಾರೆ. ಅದರಿಂದಾಗಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಆತ್ಮವಿದ್ಯತೆ ಅಂತೇಳಿ ಹೇಳ್ತಾ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠ ಮುಖವಾಕ್ಯತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ದಯಾ ದಾಕ್ಷಿಣ್ಯ ವೈರಾಗ್ಯ ಎಲ್ಲವನ್ನೂ ಕೊಡೋರಾಗಿದ್ದಾರೆ ರಾಯರು. ದಯಾ ದಾಕ್ಷಿಣ್ಯ ವೈರಾಗ್ಯ ಯಾಕೆಂತಂದ್ರೆ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಾದ್ರೆ ಮೊದಲು ನಮಗೆ ವೈರಾಗ್ಯ ಇರಬೇಕು. ಸುಧೆಯಲ್ಲಿ ಜಯತೀರ್ಥರು ಹೇಳ್ಬೇಕಾದ್ರೆ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ವೈರಾಗ್ಯತೋ ಭಕ್ತಿ ದಾಢ್ಯಂ ತೇನೋಪಾಸ ತದಾ ಭವೇತ್ ಅಂತ ಹೇಳ್ತಾ, ಮೊದಲು ಸ್ವಲ್ಪ ಭಕ್ತಿ ಇರಬೇಕು, ಆ ಸ್ವಲ್ಪ ಭಕ್ತಿಯಿಂದಾಗಿ ನಮಗೆ ವೈರಾಗ್ಯ ಬರುತ್ತೆ, ಆ ವೈರಾಗ್ಯದಿಂದಾಗಿ ನಮಗಿರುವಂತಹ ಭಕ್ತಿ ಇನ್ನೂ ದೃಢವಾಗತ್ತೆ, ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಂತಂದ್ರೆ ನಮಗೆ ವೈರಾಗ್ಯ